ಪರಮಶಿವನು ನಿರಾಕಾರನು, ನಿರಾಡಂಬರನು, ಲಿಂಗಾಕಾರದಲ್ಲಿ ದರ್ಶನ ನೀಡುವ ಪರಬ್ರಹ್ಮ. ಅವನಿಗೆ ಐಶ್ವರ್ಯ, ಆರ್ಭಟ ಯಾವುದೂ ಅಗತ್ಯವಿಲ್ಲ. ಅವನು ಇಷ್ಟಪಡುವುದು ಶಾಂತಿ, ಏಕಾಂತ, ಪ್ರಕೃತಿಯ ಮಡಿಲು. ಆದ್ದರಿಂದಲೇ ನಮ್ಮ ಭಾರತ ದೇಶದಲ್ಲಿ ಬಹುತೇಕ ಶಿವಕ್ಷೇತ್ರಗಳು ಪ್ರಕೃತಿಯ ಮಧ್ಯೆ ಪ್ರಶಾಂತವಾದ ವಾತಾವರಣದಲ್ಲಿ ನೆಲೆಸಿವೆ. ಅಲ್ಲಿ ಹೋದಾಗ ಮನಸ್ಸಿಗೆ ಸಿಗುವ ಶಾಂತಿ ವರ್ಣಿಸಲು ಸಾಧ್ಯವಿಲ್ಲ. ಅಂತಹ ಅದ್ಭುತ ಕ್ಷೇತ್ರಗಳಲ್ಲಿ ಒಂದಾಗಿದೆ ಸಹಸ್ರಲಿಂಗ ಕ್ಷೇತ್ರ. ನದೀತೀರದಲ್ಲಿ ಸಾವಿರಾರು ಶಿವಲಿಂಗಗಳು, ಪ್ರಕೃತಿ ಮತ್ತು ಭಕ್ತಿ ಒಂದಾಗಿ ಬೆರೆತಿರುವ ಪವಿತ್ರ ಸ್ಥಳ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ನೆಲೆಸಿರುವ ಅದ್ಭುತ ಪ್ರಕೃತಿ ಮತ್ತು ಭಕ್ತಿಯ ಸಂಗಮವಾದ ಸ್ಥಳ ಸಹಸ್ರಲಿಂಗ ಕ್ಷೇತ್ರ. ಶಾಲ್ಮಲಾ ನದಿಯ ಮಡಿಲಿನಲ್ಲಿ ಅಡಗಿರುವ ಈ ಪವಿತ್ರ ತಾಣ ತನ್ನ ನೈಸರ್ಗಿಕ ಸೌಂದರ್ಯದಿಂದ ಮಾತ್ರವಲ್ಲ, ಅದ್ಭುತ ಐತಿಹಾಸಿಕ ಕೆತ್ತನಗಳಿಂದಲೂ ಪ್ರಸಿದ್ಧವಾಗಿದೆ. ಈ ಕ್ಷೇತ್ರದ ಅತ್ಯಂತ ವಿಶಿಷ್ಟವಾದ ಅಂಶವೇನು ಗೊತ್ತಾ? ಶಾಲ್ಮಲಾ ನದಿಯ ಪಾತ್ರದಲ್ಲಿ ಸಾವಿರಾರು ಕಲ್ಲುಗಳ ಮೇಲೆ ಕೆತ್ತಲ್ಪಟ್ಟಿರುವ ಶಿವಲಿಂಗಗಳು. ನದಿ ಹರಿಯುವ ನೀರಿನ ಮಧ್ಯೆ ನೂರಾರು ಕಲ್ಲುಗಳ ಮೇಲೆ ವಿವಿಧ ಗಾತ್ರಗಳಲ್ಲಿ ಮೂಡಿಬಂದಿರುವ ಲಿಂಗಗಳು, ಅವುಗಳ ಎದುರು ನಿಂತಿರುವ ನಂದಿಯ ವಿಗ್ರಹಗಳು. ಈ ದೃಶ್ಯವನ್ನು ಒಮ್ಮೆ ನೋಡಿದರೆ ಮನಸ್ಸು ಸಂಪೂರ್ಣವಾಗಿ ಭಕ್ತಿಯಲ್ಲಿ ಲೀನವಾಗುತ್ತದೆ. ಪ್ರಕೃತಿ, ಭಕ್ತಿ, ಶಿಲ್ಪಕಲೆ ಈ ಮೂರೂ ಒಂದಾಗಿ ಬೆರೆತಿರುವ ಈ ಕ್ಷೇತ್ರ ನಿಜವಾಗಿಯೂ ಒಂದು ಅದ್ಭುತ ಅನುಭವ. ಈ ಸಹಸ್ರಲಿಂಗಗಳ ಹಿಂದೆ ಇರುವ ಇತಿಹಾಸವು ಅತ್ಯಂತ ಮನಸೂರೆಗೊಳ್ಳುವಂತಿದೆ. ಇತಿಹಾಸದ ಪ್ರಕಾರ ಅರಸರಾಗಿದ್ದ ಸದಾಶಿವರಾಯರು ಈ ಸಹಸ್ರಲಿಂಗಗಳನ್ನು ಕೆತ್ತಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಅವರಿಗೆ ಸಂತಾನವಾಗಿರಲಿಲ್ಲ. ಈ ಕಾರಣದಿಂದ ಭಗವಂತನ ಅನುಗ್ರಹ ಪಡೆಯಲು ಅವರು ಒಂದು ಮಹತ್ತರ ಕಾರ್ಯಕ್ಕೆ ಕೈಹಾಕಿದರು. ಶಾಲ್ಮಲಾ ನದಿಯಲ್ಲೇ ಸಾವಿರಾರು ಶಿವಲಿಂಗಗಳನ್ನು ಕೆತ್ತಿಸಲು ಪ್ರಾರಂಭಿಸಿದರು. ಪ್ರತಿ ಲಿಂಗವೂ ಅವರ ಭಕ್ತಿ, ಅವರ ಆಸೆ ಮತ್ತು ಅವರ ಪ್ರಾರ್ಥನೆಯ ಪ್ರತೀಕವಾಗಿತ್ತು. ಸಂತಾನ ಪ್ರಾಪ್ತಿಯಾಗಲೆಂದು ಅವರು ಈ ಪವಿತ್ರ ಕಾರ್ಯವನ್ನು ನೆರವೇರಿಸಿದರು ಎಂದು ನಂಬಲಾಗಿದೆ. ಇಂದು ಆ ಸಾವಿರಾರು ಶಿವಲಿಂಗಗಳು ಅವರ ಅಚಲ ಭಕ್ತಿಗೆ ಜೀವಂತ ಸಾಕ್ಷಿಯಾಗಿ ನಿಂತಿವೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಸಾವಿರಾರು ಭಕ್ತರು ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಶಾಲ್ಮಲಾ ನದಿಯ ಮಧ್ಯೆ ಇರುವ ಶಿವಲಿಂಗಗಳಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಾರೆ. ಇಲ್ಲಿ ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ಭಕ್ತರ ಮನದ ಆಸೆಗಳು ನೆರವೇರುತ್ತವೆ ಎಂಬ ನಂಬಿಕೆಯಿದೆ. ಪ್ರಕೃತಿ ಮತ್ತು ಭಕ್ತಿಯ ಸಂಗಮವಾದ ಈ ಕ್ಷೇತ್ರ ಪ್ರತಿ ಭಕ್ತನಿಗೂ ಒಂದು ದಿವ್ಯ ಅನುಭವವನ್ನು ನೀಡುತ್ತದೆ.